ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ನ ಯಾವ ರೀತಿ ಆನ್ಲೈನ್ ನಲ್ಲಿ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಖಾಸಗಿ ಕಂಪನಿಯ ನೌಕರರಾಗಿದ್ದು CSC ಸೆಂಟರ್, CSP ಪಾಯಿಂಟ್ಗಳು, BC ಪಾಯಿಂಟ್ಗಳು ಹಾಗೇನೆ ಪ್ರೈವೇಟ್ ಕೆಲಸಗಳಲ್ಲಿ ಕೆಲವು ಕಂಪನಿಗಳಲ್ಲಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಕೇಳ್ತಾರೆ. ಅದೇ ರೀತಿ ನೀವು ಡ್ರೈವಿಂಗ್ ಫೀಲ್ಡ್ ಅಲ್ಲೂ ಕೂಡ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ಆ ಸರ್ಟಿಫಿಕೇಟ್ ನ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ ಪಡ್ಕೋಬೇಕಾಗ್ತದೆ. ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರ ಮೊದಲಿಗೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ನೀವು ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಡ್ಯಾಶ್ ಬೋರ್ಡ್ ಓಪನ್ ಆಗ್ತದೆ. ಇಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ನೀವು ಫಸ್ಟ್ ಟೈಮ್ ಕ್ರಿಯೇಟ್ ಮಾಡ್ಕೋತಿದ್ದೀರಿ ಅಂದ್ರೆ ಇಲ್ಲಿ ನೀವು ಕೆಳಗಡೆ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಸನ್ನ ಫಿಲ್ಅಪ್ ಮಾಡಿ ನೀವು ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮಗೆ ಒಂದು DG ಪಿನ್ ಅಂದ್ರೆ ಒಂದು 6 ಡಿಜಿಟ್ ಪಿನ್ ನ ಸೆಟ್ ಮಾಡ್ಕೊಳಕ್ ಕೇಳುತ್ತೆ. ನಿಮ್ಗೆ ಗೊತ್ತಿರತಕ್ಕಂಥ 6 ಡಿಜಿಟ್ ಪಿನ್ ನ ಸೆಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಮಾಡ್ತು ಅಂದ್ರೆ ಇಲ್ಲಿ ಮತ್ತೆ ಕೂಡ ಮೊಬೈಲ್ ನಂಬರ್ ಕೇಳುತ್ತೆ. ಅದನ್ನ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ತದನಂತರ ಈಗ ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ನಿಮ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ಮತ್ತೆ ನೀವು ಇಲ್ಲಿ ಕಂಟಿನ್ಯೂ ಅಂತ ಮಾಡಬೇಕಾಗುತ್ತೆ. ತದನಂತರ ನಿಮಗೆ ಈ ರೀತಿ ಡಿಜಿ ಲಾಕರ್ಗೆ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ. ನೀವು ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡಿ ತದನಂತರ ನಿಮಗೆ ರಿಜಿಸ್ಟ್ರೇಷನ್ ಪೇಜು ಮತ್ತೆ ಒಂದು ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಸೇವಾ ಸಿಂಧು ವೆಬ್ಸೈಟ್ ನಲ್ಲಿ ಕೊಡದೇ ಇರತಕ್ಕಂಥ ಯಾವ್ದಾದ್ರು ಹೊಸ ಫೋನ್ ನಂಬರ್ ನೀವು ಇಲ್ಲಿ ಕೊಡಬೇಕಾಗ್ತದೆ. ಹಾಗೆ ನೀವು ಇಲ್ಲೊಂದು ಪಾಸ್ವರ್ಡ್ ನೀವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಆ ರೀತಿ ಒಂದು ಪಾಸ್ವರ್ಡ್ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗ್ತದೆ. ಸೆಟ್ ಮಾಡ್ಕೊಂಡು ಕೆಳಗಡೆ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ಅಪ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಮತ್ತೆ ಒಂದು 6 ಡಿಜಿಟ್ OTP ಬರುತ್ತೆ, ಅದನ್ನ ಹಾಕಬೇಕು. ಬರಲಿಲ್ಲ ಅಂದ್ರೆ ಪಕ್ಕದಲ್ಲಿ ರೀಸೆಂಡ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ ಆಗ OTP ಬರುತ್ತೆ, ಹಾಕಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಬೇಕು. ಈಗ ಸಕ್ಸಸ್ಫುಲ್ ಆಗಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಮತ್ತೆ ನೀವು ಹೋಮ್ ಪೇಜ್ ಬಂದು ಅಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ರಿಜಿಸ್ಟರ್ ಮಾಡ್ಕೊಂಡಿದ್ದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು, ಹಾಗೇನೆ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕು. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಸೇವಾ ಸಿಂಧು ಸರ್ವಿಸ್ ಪ್ಲಸ್ ನ ಹೋಮ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ನೀವು ಪೊಲೀಸ್ ವೆರಿಫಿಕೇಶನ್ಗೆ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನಂತರ ಮತ್ತೆ ಒಂದು ಆಪ್ಷನ್ ತೆರ್ಕೊಳ್ಳುತ್ತೆ, ವೇವಲ್ ಅವೈಲಬಲ್ ಸರ್ವಿಸ್ ಅಂತ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಪಕ್ಕದಲ್ಲಿ ಸರ್ಚ್ ಅಂತ ಒಂದು ಸರ್ಚ್ ಬಾರ್ ಓಪನ್ ಆಗುತ್ತೆ. ಅಲ್ಲಿ ನೀವು ಇಲ್ಲಿ ಸಿಂಪಲ್ ಆಗಿ ಪೊಲೀಸ್ ವೆರಿಫಿಕೇಶನ್ ಅಂತ ಮ್ಯಾನುವಲ್ ಆಗಿ ಟೈಪ್ ಮಾಡಿ ನಂತರ ನಿಮಗೆ ಒಂದು ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ಉದ್ಯೋಗ ಪರಿಶೀಲನೆಗಾಗಿ ಪೊಲೀಸ್ ಪರಿಶೀಲನಾ ಪ್ರಮಾಣ ಪತ್ರ ಅಂತ 7ನೇ ಆಪ್ಷನ್. ನೀವು ಆ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ನೆಕ್ಸ್ಟ್ ಮತ್ತೆ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನೀವು ಈ ಫಾರಂ ನ ತುಂಬಬೇಕಾಗ್ತದೆ. ಮೊದಲಿಗೆ ಇಲ್ಲಿ ಸೇವೆಯ ವಿಧ ಅಂತ ಬರುತ್ತೆ, 2 ರೀತಿ ಬರುತ್ತೆ. ಇಲ್ಲಿ ನಿಮಗೆ ಅಟೆಂಡೆನ್ಸ್ ಅಂಡ್ ಅಡ್ರೆಸ್ ಅಂತ ಬರುತ್ತೆ. ನೀವು ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಇಲ್ಲಿ 1,50,000 ರೂಪಾಯಿನ ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಉದ್ಯೋಗ ಪರಿಶೀಲನೆಗಾಗಿ ನೀವು ಮೇಲ್ಗಡೆ ನೋಡಿ ಅಟೆಂಡೆನ್ಸ್ ಓನ್ಲಿ ಅಂತ, ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕೇವಲ 450 ರೂಪಾಯಿ ಅಮೌಂಟ್ ಪೇ ಮಾಡಬೇಕಾಗ್ತದೆ. ನೀವು ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಈ ಸರ್ಟಿಫಿಕೇಟ್ ನಿಮಗೆ ನಡೆಯುತ್ತೆ. ತದನಂತರ ಇಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ ಆಗಿ ಆಧಾರ್ ಕಾರ್ಡ್ ಇಂದ ಫೆಚ್ ಆಗಿರುತ್ತೆ. ನೀವು ಇಲ್ಲಿ ಪಕ್ಕದಲ್ಲಿ ಚೂಸ್ ಫೈಲ್ ಮಾಡಿ ನೀವು ಇಲ್ಲೊಂದು ಫೋಟೋನ ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ, ಅಪ್ಲೋಡ್ ಮಾಡಿ ತದನಂತರ ಇಲ್ಲಿ ನಿಮ್ಮ ಜನ್ಮ ದಿನಾಂಕನ ಈ ಕ್ಯಾಲೆಂಡರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಪಕ್ಕದಲ್ಲಿ ನಿಮ್ಮ ತಂದೆ ಹೆಸರನ್ನ ಫಿಲ್ ಮಾಡಕ್ಕೆ ಕೇಳುತ್ತೆ. ನಿಮ್ಮ ಫಾದರ್ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ಫಿಲ್ ಮಾಡಿ. ಹಾಗೇನೆ ಇಲ್ಲಿ ರಾಷ್ಟ್ರೀಯತೆ ಸೆಲೆಕ್ಟ್ ಆಗಿರುತ್ತೆ. ಹಾಗೆ ಉದ್ದೇಶ ಬಂದು ಯಾವ ಉದ್ದೇಶ ಅಂತ ಕೇಳುತ್ತೆ, ಇಲ್ಲಿ ಜಾಬ್ ಪರ್ಪಸ್ ಅಂತ ಕ್ಲಿಕ್ ಮಾಡಿ. ಅದೇ ರೀತಿ ನೀವು ಎಷ್ಟು ದಿನದಿಂದ ನಿಮ್ಮ ಈ ಸ್ಥಳದಲ್ಲಿ ವಾಸವಾಗಿದ್ದೀರಾ ನಿಮ್ಮ ಅಡ್ರೆಸ್ ಅಲ್ಲಿ ಅಂತ ಕೇಳುತ್ತೆ. ಈ ಕ್ಯಾಲೆಂಡರ್ ಮುಖಾಂತರ ಚೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ ಅದೇ ರೀತಿ ನಿಮ್ಮ ಕ್ಯಾಲೆಂಡರ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಎಲ್ಲಿಂದ ಎಲ್ಲಿ ಅವಧಿವರೆಗೆ ವಾಸವಾಗಿದ್ದೀರಿ ಅಂತ ಎರಡನ್ನೂ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಕೆಳಗಡೆ ವಿಳಾಸ ವಿವರಗಳು ಅಂತ ಬರುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ ನ ಸಂಪೂರ್ಣ ವಿಳಾಸನ ಹಾಕಬೇಕಾಗ್ತದೆ. ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಪ್ರದೇಶ ಅಥವಾ ಹಳ್ಳಿ ಅಂತ ಇದೆ. ಇಲ್ಲಿ ನಿಮ್ಮ ವಿಲೇಜು ಹಾಗೆ ನಿಮ್ಮ ಪೋಸ್ಟು ಹಾಗೆ ನಿಮ್ಮ ಹೋಬಳಿ ಎಲ್ಲ ಡೀಟೇಲ್ಸ್ ಸಂಪೂರ್ಣವಾಗಿ ಫಿಲ್ಅಪ್ ಮಾಡಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ. ಹಾಗೇನೆ ಸಿಟಿ ಅಂತ ಇಲ್ಲಿ ಚೂಸ್ ಮಾಡ್ಕೋತು ಅಂದ್ರೆ ನಿಮ್ದು ಯಾವ ಡಿಸ್ಟ್ರಿಕ್ಟ್ ಬರುತ್ತೆ, ಸಿಟಿ ಪೊಲೀಸ್ ಇಲ್ಲ ಡಿಸ್ಟ್ರಿಕ್ಟ್ ಪೊಲೀಸ್, ಅದನ್ನ ನೀವು ಅಲ್ಲಿ ಚೂಸ್ ಮಾಡ್ಕೋತು ಅಂದ್ರೆ ನಿಮ್ಮ ಪೊಲೀಸ್ ಠಾಣೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಲಿಸ್ಟ್ಗಳು ಓಪನ್ ಆಗ್ತವೆ. ನಿಮ್ದು ಯಾವ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತೆ ನಿಮ್ಮ ವಿಲೇಜು ಅದನ್ನ ಅಲ್ಲಿ ಚೂಸ್ ಮಾಡ್ಕೋಬೇಕಾಗುತ್ತೆ. ತದನಂತರ ನಿಮ್ಮ ಪಿನ್ ಕೋಡ್ ನ ಹಾಕಿ ಇಲ್ಲಿ ಪಕ್ಕದಲ್ಲಿ ಮೊಬೈಲ್ ನಂಬರ್ ನ ಹಾಕಬೇಕಾಗುತ್ತೆ. ಹಾಗೇನೆ ಇಲ್ಲಿ ಇಮೇಲ್ ID ಮತ್ತೆ ಫ್ಯಾಕ್ಸ್ ನಿಮಗೆ ಇಲ್ಲಿ ಕಂಪಲ್ಸರಿ ಇಲ್ಲ, ಹಾಗೇನೆ ಬೇಕಾದ್ರೆ ಬಿಡ್ಬೋದು. ಹಾಗೇನೆ ಕೆಳಗಡೆ ಪ್ರಸ್ತುತ ವಿಳಾಸ ಮತ್ತೆ ಕಾಯಂ ವಿಳಾಸ ಎರಡು ಕೂಡ ಬೇರೆ ಇದೆಯೇ ಒಂದೇನೇ ಇದೆ ಅಂತ ಕೇಳುತ್ತೆ. ನೀವು ಇಲ್ಲಿ ಎಸ್ ಅಂತ ಚೂಸ್ ಮಾಡ್ಕೊಂಡ್ರೆ ಕೆಳಗಡೆ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ಒಂದ್ ವೇಳೆ ನೀವು ಇಲ್ಲಿ ಪ್ರಸ್ತುತ ಮತ್ತೆ ಕಾಯಂ ವಿಳಾಸ ಎರಡು ಕೂಡ ಬೇರೆ ಆಗಿತ್ತು ಅಂದ್ರೆ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮ್ಯಾನುವಲ್ ಆಗಿ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನನ್ನ ಕೇಸಲ್ಲಿ ಎರಡು ಕೂಡ ಪ್ರಸ್ತುತ ಮತ್ತೆ ಕಾಯಂ ವಿಳಾಸ ಎರಡು ಒಂದೇ ಆಗಿರೋದ್ರಿಂದ ನಾನು ಎಸ್ ಅಂತ ಚೂಸ್ ಮಾಡ್ಕೋತಾ ಇದ್ದೀನಿ. ಅದರಿಂದ ಇಲ್ಲಿ ಈ ಕಾಲಮ್ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಇಷ್ಟೇ ಫಿಲ್ ಮಾಡೋದು, ಇನ್ನೇನು ಫಿಲ್ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಅಗ್ರಿ ಬಾಕ್ಸ್ನ ಕ್ಲಿಕ್ ಮಾಡಿ ಕಾಣ್ತಿರೋ ಕ್ಯಾಪ್ಸನ್ನ ಫಿಲ್ಅಪ್ ಮಾಡಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತು ಅಂದ್ರೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ. ಇಲ್ಲಿ ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆ ನೋಡ್ಕೊಳ್ಳಿ. ಕೆಳಗಡೆ ಬಂದು ಅಟ್ಯಾಚ್ ಸರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ 3 ಡಾಕ್ಯುಮೆಂಟ್ ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಡ್ರೆಸ್ ಪ್ರೂಫ್, ಐಡೆಂಟಿ ಪ್ರೂಫ್ ಮತ್ತೆ ಫೋಟೋಗ್ರಫಿ, ಈ 3ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲಿಗೆ ನೀವು ಅಡ್ರೆಸ್ ಪ್ರೂಫ್ಗೆ ಬಂದು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಆಧಾರ್ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನೀವು ಇಲ್ಲಿ 500 KB ಗಿಂತ ಒಳಗಡೆ ನಿಮ್ಮ ಫೈಲ್ ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ. ನಾನು ಅದನ್ನ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತದನಂತರ ಅದೇ ರೀತಿ
ಪಕ್ಕದಲ್ಲಿ ಐಡೆಂಟಿ ಪ್ರೂಫ್ ಅಂತ ಕೇಳುತ್ತೆ, ಅಲ್ಲೂ ಕೂಡ ಆ ಲೀಸ್ಟಲ್ಲಿ ಇರ್ತಕ್ಕಂಥ ಯಾವ್ದಾದ್ರು ಒಂದು ದಾಖಲಾತಿ ನೀವು ಇಲ್ಲಿ ಚೂಸ್ ಫೈಲ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನೀಗ ಡ್ರೈವಿಂಗ್ ಲೈಸೆನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ನಾನೀಗ ಐಡೆಂಟಿ ಪ್ರೂಫ್ಗೆ ಡ್ರೈವಿಂಗ್ ಲೈಸೆನ್ಸ್ನ ಅಪ್ಲೋಡ್ ಮಾಡಿದೆ. ಅದೇ ರೀತಿ ಕೆಳಗಡೆ ಫೋಟೋಗ್ರಫಿನ ಚೂಸ್ ಮಾಡ್ಕೊಂಡು ಫೋಟೋನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯಿತು ಅಂದರೆ ಇನ್ನೇ ರೆಫರೆನ್ಸ್ ಲೆಟರ್ ಆಗತ್ತೆ ಇಲ್ಲ. ನೀವು ಇಲ್ಲಿ ಕೆಳಗಡೆ ಬಂದು ಸೇವ್ ಆ್ಯಂಡ್ ಅನೆಕ್ಸರ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಪೇಜ್ ಈ ರೀತಿ ಬರುತ್ತೆ. ಇಲ್ಲಿ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ ಈಗ 450 ರುಪೀಸ್ನ ನೀವು ಕಟ್ಟಬೇಕಾಗ್ತದೆ. ನಿಮಗೆ 2 ರೀತಿಯ ಪೇಮೆಂಟ್ ಮೆಥಡ್ಗಳು ಕಾಣ್ತವೆ. ಇಲ್ಲಿ ನಾನು ಸಿಂಪಲ್ ಆಗಿರ್ತಕ್ಕಂಥ ತಿಳಿಸ್ಕೊಡ್ತೀನಿ. ಪೇಟಿಎಂ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿ ಮೆಥಡ್ ಕೊಂಡು ಇಲ್ಲಿ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜಲ್ಲಿ ಒಂದು ಬಾರ್ ಕೋಡ್ ಶೋ ಆಗುತ್ತೆ. ಈಗ ನಿಮ್ಮ ಫೋನ್ ಪೇ ಮತ್ತು ಗೂಗಲ್ ಪೇನ ಸ್ಕ್ಯಾನರ್ ಓಪನ್ ಮಾಡ್ಕೊಂಡು ಕಾಣ್ತಿರೋ ಬಾರ್ ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಪಿನ್ ಹಾಕ್ತು ಅಂದರೆ ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಗುತ್ತೆ. ತದನಂತರ ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ಒಂದು ವೇಳೆ ಲಾಗೌಟ್ ಆಯಿತು ಅಂದರೆ ಮತ್ತೆ ಕೂಡ ಲಾಗಿನ್ ಮಾಡ್ಕೊಳ್ಳಿ. ತದನಂತರ ಇಲ್ಲಿ ಬಂದು ನೀವು ಅಪ್ಲೈ ಫಾರ್ ಸರ್ವಿಸ್ ಅನ್ನೋ ಆಪ್ಷನ್ ಬಂದು ಅದ್ರ ಕೆಳಗಡೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಅಲ್ಲಿ ರಿವ್ಯಾಲಿಡೇಟೆಡ್ ಪೇಮೆಂಟ್ ಅಂತ ಆಪ್ಷನ್ ಇದೆ. ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ಡ್ರಾಫ್ಟ್ಸ್ ಅಂತ ಬರ್ತಿದೆ ನೋಡಿ, ಪೊಲೀಸ್ ವೆರಿಫಿಕೇಶನ್ ಪ್ರಮಾಣ ಪತ್ರಕ್ಕೆ ಡ್ರಾಫ್ಟ್ಸ್ ಅಂತ. ನೀವು ಆ ಡ್ರಾಫ್ಟ್ನ ಕ್ಲಿಕ್ ಮಾಡ್ತು ಅಂದರೆ ಈ ರೀತಿ ನಿಮ್ಮದು ಒಂದು ಅಕ್ಲಾಜ್ಮೆಂಟ್ ಕೂಡ ಜನರೇಟ್ ಆಗುತ್ತೆ. ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಪ್ರಿಂಟ್ ತಗೊಂಡು ನೀವು ಮುಂದೆ ಇದು ಬೇಕಾಗುತ್ತೆ ನಿಮಗೆ, ಅದರಿಂದ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಯಾಕಂದ್ರೆ ಪೊಲೀಸ್ ವೆರಿಫಿಕೇಶನ್ ಮಾಡಬೇಕಾದಾಗ ಸ್ಟೇಷನ್ಗೆ ನೀವು ಮೂಲ ದಾಖಲಾತಿಗಳೊಂದಿಗೆ ನೀವು ಹೋಗಬೇಕಾಗ್ತದೆ. ಒಂದು ನಿರ್ದಿಷ್ಟ ದಿನಾಂಕದೊಳಗೆ ನಿಮಗೆ ಒಂದು ವಾರದೊಳಗೆ ನಿಮಗೆ ಪೊಲೀಸ್ ಸ್ಟೇಷನ್ ಕಡೆಯಿಂದ ಫೋನ್ ಕಾಲ್ ಬರುತ್ತೆ. ನೀವು ಆಗ ಮೂಲ ದಾಖಲಾತಿಗಳು ಮತ್ತೆ ನಿಮ್ಮ ಸಾಕ್ಷಿದಾರರನ್ನು ಕರ್ಕೊಂಡು ನೀವು ಸ್ಟೇಷನ್ಗೆ ಹೋಗಿ ಅಲ್ಲಿ ನೀವು ಆ ಫಾರಮ್ಗೆಲ್ಲ ಸಿಗ್ನೇಚರ್ ಮಾಡ್ತು ಅಂದ್ರೆ ನಿಮಗೆ ಈ ಸೇವಾ ಸಿಂಧು ವೆಬ್ಸೈಟ್ನಲ್ಲೂ ಕೂಡ ನಿಮಗೆ ಮತ್ತೆ ಒಂದು ಕಾಪಿ ನಿಮಗೆ ಅಪ್ಲೋಡ್ ಮಾಡ್ತಾರೆ ಸ್ಟೇಷನ್ ಕಡೆಯಿಂದ. ನೀವು ಆ ಕಾಪಿನ ಈ ರೀತಿ ಇರುತ್ತೆ, ಅದನ್ನು ನೀವು ಇದನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮುಂದಿನ ಕೆಲಸ ಕಾರ್ಯಗಳಿಗೆ ಬಳಕೆನ ಮಾಡ್ಬೋದು. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.